ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಆತ್ಮೀಯರು, ಹಾಗೆ ಅಧ್ಯಕ್ಷತನ ವಹಿಸತಕ್ಕಂಥ ಹಿರಿಯರು, ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀ ಬಸನಗೌಡ ಯತ್ನಾಳ್ ಅವರು, ಹಾಗೆ ವಿಠಲ್ ದೊಂಡ್ರು ಸಹ ಕಟಕ್ದೊಂಡ ಮಾನ್ಯ ಶಾಸಕರು ನಾಗಠಾಣ ಮತಕ್ಷೇತ್ರ, ಹಾಗೆ ಅರುಣ್ ಕುಮಾರ್ ವೈ ಪಾಟೀಲ್ರು ನಮ್ಮ ಅಧ್ಯಕ್ಷರು, ಹಾಗೆ ಸಂಗಮೇಶ್ ಬಬಲೇಶ್ವರ ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷರು, ಹಾಗೆ ಕನಾಲ್ ಅಬ್ದುಲ್ ಹಮೀದ್ ಅವರು, ಹಾಗೆ ನಮ್ಮ MD ಅವರು ಡಾಕ್ಟರ್ ಸುಶೀಲಾ ಅವರು, ಡಾಕ್ಟರ್ ಅರುಣ್ ಜಿಲ್ಲಾಧಿಕಾರಿಗಳು, ಶ್ರೀ ರಿಷಿ ಆನಂದ್ ಮುಖ್ಯ CEO ಅವರು, ಲಕ್ಷ್ಮಣ್ ನಿಂಬರಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು, ಹಾಗೂ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಇನ್ನಿತರ ಎಲ್ಲ ಆಹ್ವಾನಿತರು ಮತ್ತು ಎಲ್ಲ ನಮ್ಮ ಮಾಧ್ಯಮದ ಎಲ್ಲ ಬಂಧುಗಳೇ, ಇವತ್ತು ನಾವು ನಗರ ಸಾರಿಗೆ ಇವತ್ತು 112 ಬಸ್ಸು ಸ್ಯಾಂಕ್ಷನ್ ಆಗಿತ್ತು. ಅದರ ಮೇಲೆ ಒಂದು 25% ನಾವು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದು ಕೂಡ ಆದೇಶ ಕೊಟ್ಟಿದ್ದಾರೆ, ಬೇಗ ಬರುತ್ತೆ, ಒಂದು 15-20 ದಿವಸ ಬರುತ್ತೆ ಅಂತ ಹೇಳಿದ್ರೆ ಹಾಗೆ. ಅಂದರೆ ಒಟ್ಟು 142 ಬಸ್ಸು ನಮ್ಮ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಗರಗಳಿಗೆ ಇದನ್ನು ಹಂಚಿದ್ದಾರೆ. ಅದರಲ್ಲಿ ಬಿಜಾಪುರಕ್ಕೆ 25, ವಿಜಯನಗರಕ್ಕೆ 25, ಕಲಬುರಗಿಗೆ 25, ರಾಯಚೂರಿಗೆ 18, ಬಳ್ಳಾರಿಗೆ 10, ಬೀದರ್ಗೆ 4, ಯಾದಗಿರಿಗೆ 3 ಮತ್ತು ಇನ್ನೂ ಬರ್ತಕ್ಕಂಥ 30 ನೋಡಿಕೊಂಡು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಹಾಕೊಳ್ಳಿ ಅಂತೇಳಿ MD ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಮತ್ತು ನಗರಗಳು ಬೆಳೀತಾ ಇದೆ, ನಗರದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೊಸ ಬಡಾವಣೆಗಳು ಆಗ್ತಾ ಇದೆ. ಅವರೆಲ್ಲ ನಗರಕ್ಕೆ ಬರಬೇಕು, ಹೋಗಬೇಕು, ಶಾಲಾ ಮಕ್ಕಳು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೆಚ್ಚು ಜನಸಂದಣಿ ಇರ್ತಕ್ಕಂಥ ಕಡೆ ಇದನ್ನು ಆದ್ಯತೆ ಮೇಲೆ ಕೊಟ್ಟಿದ್ದಾರೆ. ಮತ್ತು ಇನ್ನು 56 ಬಸ್ಸು ಇದೊಂದು 2 ತಿಂಗಳಿಂದ ಸ್ವಲ್ಪ ಕಾರಣಾಂತರಗಳಿಂದ ತಡ ಆಗಿತ್ತು. ಆಮೇಲೆ ನಾನ್ AC 20 ಬಸ್ಸು, ಸ್ಲೀಪರ್ ಬಸ್ಸು, ಮತ್ತು AC 20 ಬಸ್ಸು, ಆಮೇಲೆ AC ಸೀಟರ್ ಬಸ್ಸು, ಸೀಟ್ ಇರ್ತಕ್ಕಂಥದ್ದು 16, AC ಸ್ಲೀಪರು 20, ನಾನ್ AC ಸ್ಲೀಪರ್ 20, ಒಟ್ಟು 56 ಬಸ್ ಬರುತ್ತೆ. 56 ಬಸ್ ಅಂದರೆ ಒಂದು 20 ಎಷ್ಟಾಗುತ್ತೆ, 25, 26, 28 ಟ್ರಿಪ್, 28 2 ಬಸ್ ಹಾಕ್ತಾರೆ. ಎಲ್ಲಿ ಯಾವ ನಗರಕ್ಕಾದರೂ ಕೂಡ ಎಲ್ಲಿಂದ ಪ್ರಾರಂಭ ಮಾಡಿದ್ರೆ ಗುಲ್ಬರ್ಗ ಅಥವಾ ಇನ್ಯಾವುದನ್ನ ಯಾದಗಿರಿ ಅಥವಾ ಬಿಜಾಪುರ, ಎಲ್ಲಿಂದ ಬೆಂಗಳೂರಿಗೋ ಎಲ್ಲಿಗೆ ಹಾಕಿದ್ರು ಕೂಡ 2 ಬಸ್ ಹಾಕ್ತಾರೆ, ಒಂದು ಹೋಗೋದಕ್ಕೆ ಒಂದು ಬಸ್ ಬರೋದಕ್ಕೆ. ಈ ಭಾಗದಲ್ಲೆಲ್ಲ ಸಾಕಷ್ಟು ನಮ್ಮ ಬಸ್ಸುಗಳು ಕಡಿಮೆ, ನಮ್ಮ ಬಸ್ಸುಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು, ಭಾಳ ಕಡಿಮೆ. ಕಾರಣಾಂತರಗಳಿಂದ ಹಿಂದೆ 4 ವರ್ಷ ಬಸ್ಸುಗಳು ತಗೊಳ್ತಾ ಇದ್ರಿಂದ ಸ್ವಲ್ಪ ತೊಂದರೆ ಆಗಿತ್ತು. ಅದೇ ಪ್ರೈವೇಟ್ ಆಪ್ರೇಟರ್ಸು ಒಂದೊಂದು 10, 15, 20 ಒಂದೊಂದು ನಗರಗಳಿಂದ ಹೋಗುತ್ತೆ. ಮತ್ತು ಅವ್ರೇನು ಮಾಡ್ತಾರೆ, ನಿಮಗೆಲ್ಲ ಗೊತ್ತು, ಹಬ್ಬ ಸಂದರ್ಭದಲ್ಲಿ ಬೇರೆ ಸಂದರ್ಭದಲ್ಲಿ 2-3 ಪಟ್ಟು ಜಾಸ್ತಿ ಮಾಡ್ತಾ ಇರ್ತಾರೆ. ನಾವು ಆ ರೀತಿ ಮಾಡೋಕ್ಕಾಗೋದಿಲ್ಲ, ಮಾಡೋದು ಇಲ್ಲ ನಾವು. ಅದಕ್ಕೆ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ 56 ಬಸ್ಸು ತೊಗೊಂಡಿದ್ದೀವಿ. ಇದೆಲ್ಲ ಕೂಡ 1-2 ತಿಂಗಳು ಬರ್ಬೋದು, ಅದೇನು ಒಂದೇ ದಿನ ಬರೋದಿಲ್ಲ, ಬರ್ತಾ ಇರುತ್ತೆ. 1-2 ದಿನಗಳು ಕಳಿಸ್ತಾ ಇರ್ತಾರೆ, ಅದನ್ನು ಪ್ರಾರಂಭ ಮಾಡ್ತಾ ಇರ್ತಾರೆ. ಮತ್ತು ಇದು ನಗರ ಪ್ರದೇಶಗಳಿಗೆ, ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಹೋಗೋರಿಗೆ ಇದು ಅನುಕೂಲ ಆಗುತ್ತೆ ಅಂತೇಳಿ. ಮತ್ತು 400 ಬಸ್ಗೆ ಟೆಂಡರ್ ಕರೆದಿದ್ದೀವಿ. ಟೆಂಡರು ಅದು ಏನದು, ಅದು ಟೆಂಡರ್ ಆಯ್ತಲ್ಲ, ನಮ್ಮ ಟೆಂಡರ್ ಆಗಿದೆ. ಫೈನಲ್ ಇದು ಆದಮೇಲೆ ಅದನ್ನು ಒಂದು 2-3 ತಿಂಗಳಲ್ಲಿ ಖಂಡಿತ ಆ ಬಸ್ಸುಗಳು ಕೂಡ ಬಂದಮೇಲೆ ಇನ್ನಷ್ಟು ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ನಾನು ಹೇಳಿ, ನಮಗೆ ಹಿಂದೆ ಒಟ್ಟು 5800 ಬಸ್ಸು 2.5 ವರ್ಷದಲ್ಲಿ ನಾವು ತಗೊಂಡ್ವಿ. ರಿಕ್ರೂಟ್ಮೆಂಟು ಅಷ್ಟೇ, ಹಿಂದೆ ನಿಲ್ಲಿಸ್ಬಿಟ್ಟಿದ್ರು. ನಾನು ಕೊನೆಯಲ್ಲಿ ನಾನು ಹಿಂದೆ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು. ಮತ್ತು ಈಗ 10,000 ಜನ ಟೋಟಲ್ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. 9,000 ಜನ ಡೈರೆಕ್ಟ್ ರಿಕ್ರೂಟ್ಮೆಂಟು, 1,000 ಜನ ಅನುಕಂಪದ ಆಧಾರದ ಮೇಲೆ, ಒಟ್ಟು 10,000 ಜನ ತಗೊಂಡಿದ್ದೀವಿ. 5,800 ಬಸ್ಸು, ಈಗ ಒಂದು 2,000 ಬಸ್ಸು ಮತ್ತೆ ನಮಗೆ ಬಜೆಟಲ್ಲಿತ್ತು. ಅದರಲ್ಲಿ 400 ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ, ಮತ್ತು 900 KSRTCಗೆ, 700 ವಾಯುವ್ಯ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ. ಅದೆಲ್ಲ ಕೂಡ ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲ ಬಸ್ಸುಗಳು ಕೂಡ ಬಂದಮೇಲೆ ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ಹೇಳಿ, ಮತ್ತು ಕಾರ್ಯಕ್ರಮಕ್ಕೆ MB ಪಾಟೀಲ್ರು ಮತ್ತು ತಾಳೂರು ವಿಧಾನಸಭೆ, ನನ್ನೆಲ್ಲ ವಿಧಾನಸಭೆಯಲ್ಲೇ ಇದ್ದೀವಿ. ಅವರಿಬ್ಬರು ಕೂಡ ಆಯಿತು ಇವ್ರು ಮಾಡೋಣ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಬಂದು ಇವಾಗ ಚಾಲನೆ ಕೊಟ್ಟಿದ್ದಾರೆ. ಫಂಕ್ಷನ್ ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳಿದ್ವಿ. ಅದಕ್ಕೆ ಎಲ್ಲರೂ ಕೂಡ ಸಹಮತ ಇತ್ತು ಅಂತೇಳಿ ಈಗ ತಮ್ಮನ್ನು ಕುರಿತು
ಯತ್ನಾಳ್ ಮಾತಾಡ್ತಾರೆ, ಆಮೇಲೆ ಪಾಟೀಲ್. ರಸ್ತೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಇವತ್ತು ವಿಜಯಪುರ ನಗರ ಸಾರಿಗೆಗೆ 102 ನೂತನ ಬಸ್ಗಳನ್ನ ಲೋಕಾರ್ಪಣೆ ಮಾಡಿರುವಂತ ನಮ್ಮ ಎಲ್ಲರ ಜನಪ್ರಿಯ ನಾಯಕರು 112 ಪ್ಲಸ್ 30 142 ವಾಹನಗಳನ್ನ ಇವತ್ತು ದಿವಸ ನಮ್ಮ ಹಿರಿಯರು ಜನಪ್ರಿಯ ನಾಯಕರಾದಂಥ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ಶ್ರೀ ಸಾಹೇಬರು ಲೋಕಾರ್ಪಣೆ ಮಾಡಿದ್ದಾರೆ. ನಾನು ಇವತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಅವರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಈ ವೇದಿಕೆ ಮೇಲೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಗರದ ಶಾಸಕರಾದ ಯತ್ನಾಳ್ ಅವರು, ನಾಗ್ಟಾನ್ ಶಾಸಕರಾದ ಕಟಕೊಂಡವರು ಹಾಗೂ ಇನ್ನು ನಮ್ಮ ಅರುಣ್ ಪಾಟೀಲರು ಅಧ್ಯಕ್ಷರು, ರಮೇಶ್ ಪೊಪ್ಪಲೇಶ್ವರರು ಹಾಗೂ MD ಅವರು ಇವರೆಲ್ಲರೂ ಕೂಡ ಇವತ್ತು ದಿವಸ ಮತ್ತು ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, CO ಎಲ್ಲರೂ ಕೂಡ ಇವತ್ತು ದಿವಸ ಗಣ್ಯರು ಕೂಡ ಇವತ್ತು ದಿವಸ ವೇದಿಕೆ ಮಾಡಿದ್ದಾರೆ. ಇವತ್ತು ನಮಗೆ ಬಹಳ ಈಗಾಗಲೇ ಮಾನ್ಯ ಸಚಿವರು ಹೇಳಿದಂಗೆ ಇವತ್ತು ಹಿಂದೆ ಅವರು ಸಾರಿಗೆ ಸಚಿವರಾಗಿದ್ದಾಗ ಇವತ್ತೇನು ರಿಕ್ರೂಟ್ಮೆಂಟ್ ಆಗಿತ್ತು ಅದೇ ಕೊನೆ. ಕಳೆದ 4 ವರ್ಷಗಳಲ್ಲಿ ಯಾವುದೂ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. 4 ವರ್ಷ ಯಾವುದು ಬಸ್ಗಳು ಕೂಡ ನಮ್ಗೆ ಕೊಟ್ಟಿಲ್ಲ ನಮ್ಮ ರಾಜ್ಯದಲ್ಲಿ. ಒಟ್ಟು ಮತ್ತೆ ರಾಮಲಿಂಗರೆಡ್ಡಿ ಅವರು ಮತ್ತೆ ಸಾರಿಗೆ ಸಚಿವರಾದ್ಮೇಲೆ ಇವತ್ತು ಸುಮಾರು 2,000ಕ್ಕಿಂತ ಜಾಸ್ತಿ ಬಸ್ಗಳನ್ನು ಮಾಡಿದ್ದಾರೆ. 5,800 ಈಗ 2,000 ಒಟ್ಟು 7,800 ವೆಹಿಕಲ್ಸ್ ವಾಹನಗಳನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೂ ಮುಂದಿನ 2.5 ವರ್ಷ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ನಮಗೆ ವಾಹನಗಳನ್ನ ಬಸ್ಗಳನ್ನು ಕೊಡುವ ಮೂಲಕ ಮತ್ತು ರಿಕ್ರೂಟ್ಮೆಂಟ್ ಕೂಡ ನಿಂತು ಹೋಗ್ಬಿಟ್ಟಿತ್ತು. ಈಗ ಸುಮಾರು ಈಗಾಗಲೇ ಅವ್ರು ಹೇಳಿದ್ದಾರೆ 10,000 ಜನರಿಗೆ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಹೀಗಾಗಿ ನಾನು ಅವರಿಗೆ ಹೃದಯಪೂರ್ವವಾದಂತಹ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಅವರು ಯಾವಾಗಲೂ ಕೂಡ ಸಾರಿಗೆ ಸಚಿವರಾಗಿ ಅಥವಾ ಯಾವುದೇ ಇಲಾಖೆಗೆ ಹೋಗಲಿ ಅತ್ಯಂತ ಕಾಳಜಿಯಿಂದ ಬದ್ಧತೆಯಿಂದ ಅವರು ಬಹಳ ಒಂದು ಅನುಭವವನ್ನು ಹೊಂದಿದಂತ ಸಚಿವರು. ಹೀಗಾಗಿ ಅವರೆಲ್ಲರೂ ಕೂಡ ಫಿಂಗರ್ ಟಿಪ್ಸ್ ಮೇಲೆ ಇರ್ತದೆ. ಅವರು ಬಹಳ ಒಂದು ಯಶಸ್ವಿಯಾಗಿ ಒಂದು ಕಾರ್ಯವನ್ನು ಸಹ ತಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಸಾರಿಗೆ ಇಲಾಖೆಯಲ್ಲಿ ತಮ್ಮದೇ ಆದಂತಹ ಒಂದು ಸಾಧನೆಯನ್ನು ಅವ್ರು ಮಾಡಿ ತೋರಿಸಿದ್ದಾರೆ. ಅರ್ಥ ಆಗಬೇಕು, 4 ವರ್ಷದಾಗ ಏನೂ ಕೂಡ ಆಗಿಲ್ಲ, ಬಸ್ಸು ಇಲ್ಲ, ಎಂಪ್ಲಾಯ್ಮೆಂಟು ಇಲ್ಲ. ಈಗ ಅವ್ರು 7,800 ಸಾರಿಗೆ ಬಸ್ಗಳನ್ನು ಕೊಡೋ ಮೂಲಕ 10,000 ಜನರಿಗೆ ಇವತ್ತು ಉದ್ಯೋಗಾವಕಾಶ ಕೊಡೋದ್ರಿಂದ ಒಂದು ಮಹತ್ವವಾದಂಥ ಕೆಲಸವನ್ನು ತಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ನಾವು ಅವ್ರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ನಾವು ರೆವೆನ್ಯೂ ಡಿವಿಷನ್ ಬೆಳಗಾಂನಾಗ ಬರ್ತೀವಿ, ಎಲ್ಲ ಇದರಲ್ಲಿ ಬೆಳಗಾಂ ಡಿವಿಷನ್ನಲ್ಲಿ, ಕಿತ್ತೂರು ಡಿವಿಷನ್ನಲ್ಲಿ. ಆದರೆ ನಾವು ಹೈಕೋರ್ಟ್ ಮತ್ತು ಸಾರಿಗೆ ವಿಚಾರದಲ್ಲಿ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತೀವಿ, KRTC ಬರ್ತೀವಿ. ಹೀಗಾಗಿ KKRDBಗೆ ನಮ್ಮ ಅರುಣ್ ಪಾಟೀಲ್ರಿಗೆ ಅದೆಲ್ಲ ಫಂಡ್ಸ್ ಇದಾವೆ, ನಮಗೆ ವಿಶೇಷ ಫಂಡ್ಸ್ ಇದಾವೆ. 371 ಜೆದಾಗ ನಮ್ಮನ್ನು ಸೇರಿಸ್ಕೋಬೇಕಾಗಿತ್ತು, ಯಾಕೋ ನೀವು ನಮಗೆ ಸೇರಿಸ್ಕೊಟ್ಟಿಲ್ಲ, ಬರೀ ನಮ್ಮನ್ನು ಉಪಯೋಗಿಸಿದ್ರಿ KSRಲ್ಲಿ, ಕೋರ್ಟ್ನಲ್ಲಿ ಮತ್ತು KRTC. ಅದೇನೇ ಇರಲಿ, ನಾನು ಒಂದು ಹೊಸಲನ್ನು ಕೂಡ ಒಂದು ಪತ್ರ ಬರೆದಿದ್ದೆ. ನಾನು ಪತ್ರ ಬರೆದ ಪ್ರಕಾರ ಈಗ ನಮಗೆ ಈ 110 ಕೋಟಿ ರೂಪಾಯಿಲಿ ನಮಗೆ ವೆಹಿಕಲ್ಸ್ ಅನ್ನ ಕೊಡಬೇಕು ಅಂತ ಹೇಳಿ ಅವ್ರ ಪ್ರಕಾರವಾಗಿ ಈಗ ಅವರು ಕೊಟ್ಟಿದ್ದಾರೆ. ಈಗ ಮತ್ತೊಂದು ನಾನು ಹೇಳಿದ್ದೀನಿ, ಈಗ KKRDB ಫಂಡ್ಸ್ ನಲ್ಲಿ ಅವರೆಲ್ಲಾನು ಕೂಡ ತಾವು ತಗೊಂಡು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಲ್ಲ. ಅದ್ರ ಜನರಲ್ ಫಂಡ್ಸ್ ಏನ್ ಬರ್ತದೆ, ಆ ಜನರಲ್ ಫಂಡ್ಸ್ ನಲ್ಲಿ ಹೆಚ್ಚಿನ ಆದ್ಯತೆಯನ್ನು ನಮ್ಗೆ ಕೊಡಿ ಅಂತ ಹೇಳಿ ಜನರಲ್ ಫಂಡ್ಸ್ ಏನ್ ಬರ್ತದೆ ಆ ಜನರಲ್ ಫಂಡ್ ನಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡ್ರಿ. ಮತ್ತು 2009ರಿಂದ ಸಾಲಿ ಇವತ್ತು ದಿವಸ ನಮಗೆ ನೂತನ ಬಸ್ ನಿಲ್ದಾಣ, ಬಸ್ ಘಟಕಗಳು ಸ್ವಲ್ಪ ನಾವು ಹಿಂದೆ ಉಳ್ಕೊಂಡಿದ್ದೀವಿ. ಅದನ್ನ ಹಂತವಾಗಿ ನಾವು ಪಾಟೀಲ್ರು ನಿಮ್ಗೆ ಒಂದೇ ಹಂತಕ್ಕೆ ನಾವು ಕೇಳೋದಲ್ಲ, ಹಂತವಾಗಿ ಆ ಬ್ಯಾಕ್ಲಾಗ್ ಏನ್ ನಮಗಿದೆ, ಆ ಹಿಂದೆ ಏನು ಉಳಿದು ಅದನ್ನ ಸರಿಪಡಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಸಚಿವರಲ್ಲಿ ಮತ್ತು ಇವತ್ತು ಅಧ್ಯಕ್ಷರಲ್ಲಿ ಹಾಗೂ MD ಅವರಿದ್ದಾರೆ, ಅವ್ರಿಗೂ ಕೂಡ ನಾನು ಒಂದು ಬೇಡಿಕೆಯನ್ನು ಕೊಡ್ತೇನೆ. ಮತ್ತು ವಿಶೇಷ ಅನುದಾನ ಇವತ್ತು ನಮ್ಮ ವಿಜಯಪುರ ನಗರಕ್ಕೆ, ಯಾಕಂದ್ರೆ ಇದೊಂದು ಡಿಫರೆನ್ಷಿಯಲ್ ಸಿಚುವೇಶನ್ ಇರುವುದರಿಂದ ಇಲ್ಲಿ ಸ್ವಲ್ಪ ವಿಶೇಷ ಅನುದಾನ ಕೂಡ ಕೊಡಬೇಕು ಅಂತ ಹೇಳಿ ಮಾನ್ಯ ಸಚಿವರಿಗೆ ನಾನು ವಿನಂತಿ ಮಾಡಿಕೊಂಡು ಅವರಿಗೆ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಇವತ್ತು ವಿಜಯಪುರ ಜಿಲ್ಲೆ ಜನತೆ ಪರವಾಗಿ, ವಿಶೇಷವಾಗಿ ವಿಜಯಪುರ ನಗರದ ಜನತೆ ಇವತ್ತು ನಮ್ಮ ಯತ್ನಾಳ್ ಅವರು ಮತ್ತು ನಾಗ್ಟಾನ್ ಶಾಸಕರು, ನಂದು ಒಂದು 5% ಬರ್ತದೆ, 5% ಬರ್ತವೆ, ಒಂದು ಅರ್ಧ ವಾರ್ಡ್ ಬರ್ತಾವೆ. ಮತ್ತು ಈಗ ವಿಸ್ತೀರ್ಣ ಕೂಡ ಆಗಿದೆ ಸರ್, ಈಗ ನಗರ ವಿಸ್ತೀರ್ಣ ಕೂಡ ಆದೇಶ ಆಗಿದೆ. ಹೀಗಾಗಿ ಅವು ಕೆಲವೊಂದು ಹಳ್ಳಿಗಳು ನಮ್ಮ ಮತಕ್ಷೇತ್ರದ್ದು ಕೂಡ ಇವತ್ತು ಸಹ ಮತ್ತು ಇನ್ನೂ ಹೆಚ್ಚಿನ ಹಳ್ಳಿಗಳು ಬರ್ತವೆ. ಅದೇನೇ ಇರಲಿ, ತಾವು ಮಾಡಿದ್ದೀರಿ ಯಶಸ್ವಿಯಾಗಿ ಇವತ್ತು ಸಹ ಸಾರಿಗೆ ಸಚಿವರಾಗಿ ಇವತ್ತು ಯಾವಾಗೂ ಕೂಡ ತಾವು ಮಾಡಿದ್ದೀರಿ. ಇನ್ನಿತರ ಇಲಾಖೆಗಳಿಂದ ತಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ತಮ್ಮ ಹಿರಿತನದ
ಅನುಭವ ಮತ್ತು ನಿಮ್ಮ ದಕ್ಷತೆಯಿಂದ ನಾವು ಕೆಲಸ ಮಾಡಿದ್ದೀರಿ. ವಿಜಯಪುರ ಜಿಲ್ಲೆಗೆ ನಾವು ಇನ್ನೂ ಹೆಚ್ಚಿನ ಒಂದು ನೆರವನ್ನ ನೀವು ಕೊಡ್ತೀರಿ ಅನ್ನೋ ಒಂದು ಸಂಪೂರ್ಣವಾದ ವಿಶ್ವಾಸ ನಮಗಿದೆ. ಅದಕ್ಕೆ ತಮಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು 9ನೇ ತಾರೀಕಿಗೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಮೂರ್ತಿ ಪ್ರತಿಷ್ಠಾಪನೆ ಇದೆ. ಆ ಮೂರ್ತಿ ಬಸ್ ನಿಲ್ದಾಣಕ್ಕೆ ಇವತ್ತು ದಿವಸ ನಮ್ಮ ವಿನಂತಿ ಮೇರೆಗೆ ಇವತ್ತು ದಿವಸ ಸಾರಿಗೆ ಸಚಿವರು ಅವರೇ ಒಂದು ನಿರ್ಧಾರ ಮಾಡಿ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಬಸ್ ನಿಲ್ದಾಣ ಅಂತ ಮಾಡಿದ್ರು. ಅದಕ್ಕೂ ಕೂಡ ನಾವು ನಾವೆಲ್ಲರೂ ಅಭಿನಂದನೆ ಸಲ್ಲಿಸುತ್ತೇವೆ. ಧನ್ಯವಾದಗಳು. ಮೇಲೆ ಈಗ HSRP ಏನಾಯ್ತು, ಕೆಲವರು ಬಹಳ ಆದ್ಯತೆ ಮೇಲೆ ಮಾಡ್ಕೊಂಡ್ಬಿಟ್ರು. ಈಗ ಅದು ಅಲ್ಲಿವರೆಗೆ ಮುಗಿದೋಯ್ತು. ಮಾಡಿದವ್ರಿಗೂ ಅವರು ಫೈನ್ ಮಾಡ್ತೀರಾ ಅಂತ ಹೇಳಿದ್ರೆ ಫೈನ್ ಆಗ್ತಾ ಇದ್ರೆ ಅದು ಮುಂದುವರಿತಲ್ಲ. ವಾಟ್ ಇಸ್ ದ ಸ್ಟೇಟಸ್ ಆಫ್ HSRP? ಇದು ಕೇಂದ್ರ ಸರ್ಕಾರದ ನೀತಿ ಅಂತ ಇಡೀ ದೇಶದಲ್ಲಿ ಮಾಡಿರೋ ಡೈರೆಕ್ಷನ್ಸ್. ಕೇಂದ್ರ ಸರ್ಕಾರ ಅದು ಒಳ್ಳೆಯ ಉದ್ದೇಶನೇ ಮಾಡಿದ್ದಾರೆ. HSRP ನಂಬರ್ ಪ್ಲೇಟ್ ಇದ್ರೆ ಅದರ ಬಗ್ಗೆ ಎಲ್ಲ ಮಾಹಿತಿ ಅದರಲ್ಲಿರುತ್ತೆ. ಮತ್ತೆ ಎಲ್ಲಿ ಏನು ಸಂಬಂಧ ಇದೆ, ಏನೇ ಘಟನೆ ಆದರೂ ಕೂಡ ಮಾಹಿತಿಗೋಸ್ಕರ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು. ಕೋರ್ಟಲ್ಲಿ ಕೇಸ್ ಇದೆ. ಅದೇನು ಮಾಡಿದ್ದಾರೆ, ಫೋರ್ಸ್ ಮಾಡಬೇಡಿ ಅಂತ ಹೇಳಿದ್ದಾರೆ ಕೋರ್ಟಲ್ಲಿ. 6 ವರ್ಷ ಆಯಿತು. ಹೋಗಿದ್ರು ಕೂಡ ಡೇಟ್ ಬಂದಾಗೆಲ್ಲ ಹೋಗಿ ವಾದ ಮಾಡ್ತಾರೆ. ಅದು ಪೆಂಡಿಂಗ್ ಇರೋದ್ರಿಂದ ನಾವು ಅದ್ರ ಒಳ್ಳೆ ಕಾರ್ಯಕ್ರಮ. ಅದು ಇಡೀ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಒಳ್ಳೆಯ ಉದ್ದೇಶದ ಕೇಂದ್ರ ಸರ್ಕಾರ ಮಾಡಿ. ಈಗ ಓಲ್ಡ್ ಬಸ್ಗಳು ಡೈಲಿ ಆ ಭಾಗದವೆಲ್ಲ ವೆಹಿಕಲ್ಗಳನ್ನ ರಾಜ್ಯಕ್ಕೆ ತಂದು ಮಾರಾಟ ಮಾಡ್ತಾರೆ ಅಂತ ಹೇಳಿ ಆ ಥರದ ಒಂದು ಜಾಲ ಜಾಸ್ತಿ ಆಗಿದೆ. ಎಲ್ಲಿ ಈಗ 15 ವರ್ಷದವರೆಗೂ ಕೂಡ ಕೇಂದ್ರ ಸರ್ಕಾರದ ನೀತಿ ಅಂತೆ 15 ವರ್ಷ ಆದ್ಮೇಲೆ ಸ್ಟಾಪ್ ಮಾಡಬೇಕು. 15 ವರ್ಷಕ್ಕೆ ಮುಂಚೆ ಯಾರು ತಂದು ಮಾಡಿದ್ರು ನಾವೇನು ಮಾಡೋಕ್ಕಾಗಲ್ಲ. ಈಗ ನಾವು ಅಷ್ಟೇ ತಗೊಂಡೋಗಿ ನಮ್ಮ ಗಾಡಿನ ತಗೊಂಡಾಗ ತಗೊಂಡು ಹೋಗ್ತಾರೆ ಅಥವಾ ಕೇರಳದವ್ರು ತಗೊಂಡು ಹೋಗ್ತಾರೆ. ನಾವೇನು ಮಾಡೋಕ್ಕಾಗುತ್ತೆ? 15 ವರ್ಷ ಆದ್ಮೇಲೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಪ್ರೈವೇಟ್ ಅಂದ್ರೆ ಸರ್ಕಾರದ ವೆಹಿಕಲ್ಸ್ 15 ವರ್ಷ ಆದ್ಮೇಲೆ ಓಡಿಸೋ ಹಾಗೆ ಇಲ್ಲ. ಪ್ರೈವೇಟ್ ವೆಹಿಕಲ್ಸ್ಗೆ ಒಂದಿರಲಿಲ್ಲ. ಇತ್ತೀಚೆಗೆ ಒಂದು ಅಮೆಂಡ್ಮೆಂಟ್ ತಂದು ಕೇಂದ್ರ ಸರ್ಕಾರ ಪ್ರೈವೇಟ್ ಅವರಿಗೆ 5 ವರ್ಷಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ವರ್ಷ ಅಂದರೆ ಗಾಡಿ ಸುಸ್ಥಿತಿಲಿ ಇರಬೇಕು, ಆಮೇಲೆ ಪೊಲ್ಯೂಷನ್ ಜಾಸ್ತಿ ಮಾಡಬಾರ್ದು. ಆ ಥರ ಇದ್ದರೆ 5 ವರ್ಷ ಅವರಿಗೆ ಎಕ್ಸ್ಟೆನ್ಷನ್ ಪೀರಿಯಡ್ ಸಿಕ್ಕಿದೆ. ಹೊಸ RTO ಕಚೇರಿಗಳಿಗೆ ಏನಾರೆ ಅದು ನೀವು ಈಗ ರೋಡ್ಗಳು ನೀವು ಹೆಚ್ಚಿಗೆ ಮಾಡಿದ್ದೀರಿ. ಈಗ ಒಂದು ನಿಮಿಷ ಹಿಂದೆ ಎಲ್ಲ ಹಿಂದಿನ ದಿನಗಳಿಗೆ ಅಂದರೆ ನಾನು 4-5 ವರ್ಷ ಅಂತಲ್ಲ, 10, 20, 30, 40 ವರ್ಷಕ್ಕೆ ಮುಂಚೆ ಕಂಪೇರ್ ಮಾಡಿದ್ರೆ ರಸ್ತೆಗಳು ದೇಶದಲ್ಲಿ, ಬರೀ ನಮ್ಮ ರಾಜ್ಯ ಅಂತಲ್ಲ, ದೇಶದಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ. ಕೆಲವು ಮೊನ್ನೆ ವಿಪರೀತ ಮಳೆ ಆಯಿತಲ್ಲ, ಆ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದನ್ನ ಸರಿ ಮಾಡುವಂತ ಕೆಲಸ ಮಾಡ್ತಾರೆ ಸರ್ಕಾರ ಮಾಡ್ತಾ ಇದೆ. KSRTC ನೌಕರರು ಅನೇಕ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ 3 ವರ್ಷದಿಂದ ಹೋರಾಟ ಮಾಡ್ತಾರೆ. ಹೌದೌದು. 4 ವರ್ಷಕ್ಕೆ ಒಂದ್ಸಲಿ ವೇತನ ಪರಿಷ್ಕರಣೆ ಆಗುತ್ತೆ. 16ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಇದ್ದಾಗ ವೇತನ ಪರಿಷ್ಕರಣೆ ಸೆಪ್ಟೆಂಬರಲ್ಲಿ ಆಗಿತ್ತು. ಅದನ್ನ ನಾವು ಜಾರಿ ತಂದ್ವಿ. 12%, 12.5% ಇರಬೇಕು. ಹೆಚ್ಚು ಕೊಟ್ಟು ನಾವು ಅದನ್ನ ಸೆಪ್ಟೆಂಬರಲ್ಲಾದರೂ ಕೂಡ 1/1/16 ಅಂತ ನಾವು ನೋಟಿಫಿಕೇಶನ್ ಮಾಡಿದ್ವಿ. 20ರಲ್ಲಿ ಆಗಬೇಕಾಗಿತ್ತು, ಆಗಲಿಲ್ಲ. ಕೊರೋನಾ ಇತ್ತು. 21 ಕೊರೋನಾ ಇತ್ತು. 22, 23ರಲ್ಲಿ ಫೈನಲ್ ಆಗಿ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ 17/3/23 ಜಾರಿ ಬರುತ್ತೆ ಅಂತ ಅವ್ರು ಆದೇಶ ಮಾಡಿಬಿಟ್ರು. ಅವ್ರೇನು ಮಾಡಬೇಕಾಗಿತ್ತು, 1/1/21 ಅಂತ ರೆಟ್ರಾಸ್ಪೆಕ್ಟಿವ್ ಮಾಡಬೇಕಾಗಿತ್ತು. ಮಾಡಲಿಲ್ಲ, ಪ್ರಾಸ್ಪೆಕ್ಟಿವ್ ಮಾಡಿದ್ರು. ಪ್ರಾಸ್ಪೆಕ್ಟಿವ್ ಯಾಕೆ ಮಾಡಿದ್ರು ಅಂದರೆ ಆ ಕಾಲದಲ್ಲಿ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಅನುದಾನಗಳನ್ನು ಕೊಟ್ಟಿದ್ರು, ಸ್ಯಾಲ್ರೀಸ್ ಕೊಟ್ಟಿದ್ರು, ಮತ್ತು ಡೀಸೆಲ್ಗೆಲ್ಲ ಕೊಟ್ಟಿದ್ರು. ಆ ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ರು ಅನ್ಸುತ್ತೆ. ಅದೇನಾಗಿದೆ, ಟೆಕ್ನಿಕಲ್ ಆಗಿ 17/3/23ರಿಂದ ಬರುತ್ತೆ ಅಂತೇಳಿ ಸರ್ಕಾರದ ವಾದ. ಅವರು ಇಲ್ಲ 4 ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ಅವ್ರದ್ದು. 3-4 ಸಲ CM ಜೊತೆ ಮೀಟಿಂಗ್ ಆಯಿತು. ನಾನು ಮೊನ್ನೆ ಮೀಟಿಂಗ್ ಮಾಡಿದೆ. 13ನೇ ತಾರೀಕು ಚರ್ಚೆ ಮಾಡಿದ್ದೀನಿ. ಈಗ ಮಾಡಿ CM ಹತ್ರ ಫೈನಲ್ ಆಗಿ ಹೋಗಿ ಕೂತು ಮಾತಾಡ್ತೀನಿ. ಆಮೇಲೆ ನಮ್ಮಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚು ಅಧಿಕ ನೌಕರರಿದ್ದಾರೆ. ಅದರಲ್ಲಿ 190% ಡ್ರೈವರ್ಸು, ಕಂಡಕ್ಟರ್ಸು, ಮೆಕ್ಯಾನಿಕ್ಸ್. ಅವರೆಲ್ಲ ಪಾಪ ಶ್ರಮಪಟ್ಟು ಕೆಲಸ ಮಾಡುವಂಥವ್ರು. ಅವರೆಲ್ಲ ಶ್ರಮಪಟ್ಟು ಕೆಲಸ ಮಾಡಿದ್ರಿಂದನೇ ಇಷ್ಟೆಲ್ಲ 75 ಲಕ್ಷನ ಓಡಾಡ್ತಾ ಇದ್ದಂಥ ಬಸ್ಸುಗಳಲ್ಲಿ ಈಗ 1,10,00,000 ವರ್ಷದೂ ಓಡಾಡ್ತಾ ಇದ್ದಾರೆ. ಅದರಿಂದ ಮುಖ್ಯಮಂತ್ರಿ ಹತ್ರ ಮಾತಾಡ್ತಾರೆ. ಹೋರಾಟ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ ಅಂತ ಸ್ಯಾಲ್ರಿ. ಸ್ಯಾಲ್ರಿಗೆ ಸಮಸ್ಯೆ ಇಲ್ಲ. ಸ್ಯಾಲ್ರಿಗೆ ಅಲ್ಲ ಸರ್, ಈಗ ಸ್ಯಾಲ್ರಿ ಯಾವ ಸಮಸ್ಯೆನೇ ಇಲ್ಲ. 1ನೇ ತಾರೀಕು ಅದೇನೋ ಡೇಟ್ ಫಿಕ್ಸ್ ಆಗಿರುತ್ತೆ, ಡೇಟ್ ಕರೆಕ್ಟಾಗಿ ಕೊಡ್ತಾರೆ. ವೇತನ ಪರಿಷ್ಕರಣೆ
ವೇತನ ಪರಿಷ್ಕರಣೆ ನಾನು ಹೇಳಿದಲ್ಲ ಈಗ 23ರಲ್ಲಿ ಮಾಡುವಾಗ ರೆಟ್ರಾಸ್ಪೆಕ್ಟ್ ಮಾಡಬೇಕಾಗಿತ್ತು. ಒಂದು 20 ಜಾರಿ ಮಾಡ್ಬಿಟ್ಟಿದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ಅವ್ರೇನ್ ಮಾಡಿದ್ರು 17/3/23 ಜಾರಿ ಅಂತ ಮಾಡ್ಬಿಟ್ರು. ಇದು ಟೆಕ್ನಿಕಲ್ ಆಗಿ ಸ್ವಲ್ಪ ಸಮಸ್ಯೆ. ಅದು ಎಲ್ಲದಕ್ಕೂ ಪರಿಹಾರ ಇರುತ್ತೆ ಅಂತ. ಹೊಸ RTO ಕಚೇರಿ ನಿರ್ಮಾಣಕ್ಕೆ ಹೊಸ RTO ಕಚೇರಿಗಳು ಬೇಕಾದಷ್ಟು ಇದೆ. ಡ್ರೈವಿಂಗ್ ಟೆಸ್ಟ್ ಇದು ಇದೆ. ಡ್ರೈವಿಂಗ್ ಟೆಸ್ಟ್ ಮಾಡ್ತಾರಲ್ಲ, ಅದು 45 ಇದೆ. ನಮ್ಮ ದೇಶದಲ್ಲೇ ಎಲ್ಲೂ ಇಲ್ಲ ನಮ್ಮಲ್ಲಿ ಇದ್ದಷ್ಟು. ಇದು 35 ಉದ್ಘಾಟನೆ ಆಗ್ಬೇಕು. ಕೆಲವು ಒಂದೇ ದಿನ ವಿಧಾನಸೌಧದಲ್ಲಿ ಮಾಡ್ತೀವಿ. RTO ಕಚೇರಿಗಳು ಇದು ಹೊಸ ಕಚೇರಿಗಳು ಮಾಡಬೇಕಾಗಿದ್ರೆ ಅದಕ್ಕೆ ಕೆಲವು ಗೈಡ್ಲೈನ್ಸ್ ಇರುತ್ತೆ. ಅದ್ರ ಪ್ರಕಾರ ನಮ್ಗೇನು ಮನವಿ ಬರುತ್ತೆ ಅದ್ರ ಮೇಲೆ ತೀರ್ಮಾನಿಸ್ತಾರೆ. ಸರ್, ಈಗ KSRTC ನೌಕರರ ವೇತನ ಪರಿಷ್ಕರಣೆ ಮತ್ತು 38 ತಿಂಗಳ ಹಿಂಬಾಕಿ ಇದೆ. ಅದನ್ನೇ ಮಾತಾಡಿದ್ದೀವಿ. ಇನ್ನು ಯಾವಾಗ ಈಗ ಮಾತಾಡೋದ್ರಲ್ಲಿ ಎಷ್ಟೊತ್ತಂದ್ರೆ ಅವ್ರಿಗೆ ಸರ್ ಅವ್ರಿಗೆ ಏನಾಗ್ತಾ ಇದೆ, ಬರೀ ಪರಿಷ್ಕರಣೆ ಮಾಡಿ ಈ ಬಾರಿ ಯಾವುದೇ ರೀತಿಯ ಮುನ್ಸೂಚನೆ ನೀಡದೇ ಮುಷ್ಕರ ಮಾಡಬೇಕನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ನಾಳೆ ದಿಢೀರ್ನ ಮಾಡಿದ್ರೆ ತೊಂದರೆ ಆಗುತ್ತಲ್ಲ, ಅದು ಸರ್ಕಾರ ಯಾವುದೇ ನಿಟ್ಟಿನ ನಿರ್ಧಾರ ತಗೊಳ್ತಾ ಇಲ್ಲ. ರೀತಿ ಈಗ ತಪ್ಪ್ಯಾರದಪ್ಪ 17/3/23 ಜಾರಿಗೆ ಬರುತ್ತೆ ಅಂತ ಯಾರು ಮಾಡಿದ್ದೆ? ಈಗ ಅವ್ರು ಮಾಡಿದ ತಪ್ಪಿಗೆ ಒಂದು ನಿಮಿಷ, ನಾನು ಮಾಡಲಿ ಅದು ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಮಾಡಿದ್ದಾರೆ. ಅವರು 1/1/20 ಅಂತ ಮಾಡಬೇಕಾಗಿತ್ತು. ಅದನ್ನೇ ನಮ್ಮ ಯೂನಿಯನ್ ಲೀಡರ್ಸು ಇದು ಮಾಡೋದು. ಎಲ್ಲದಕ್ಕೂ ಪರಿಹಾರ ಇದೆ ಅಂತ ಹೇಳಿದಲ್ಲ, ಮಾತಾಡ್ತೀನಿ. ಅದು ಈ ಬಾರಿ ಪರಿಹಾರ ಸಿಗುತ್ತೆ ಅಂತ ವಿಶ್ವಾಸ ಇದೆ ನನಗೆ. ಸರ್, ಪತ್ರಕರ್ತರ ಪರವಾಗಿ ಒಂದು ಪ್ರಶ್ನೆ. ಈಗ ಸರ್ಕಾರದಿಂದ ನಿಮ್ಮ ಮಾಧ್ಯಮದಲ್ಲಿ ಅಕ್ರೆಡಿಟೇಷನ್ ರಿಪೋರ್ಟರ್ಗಳಿಗೆ ಒಂದು ಬಸ್ ಪಾಸ್ ಐತೆ. ಅದೇ ಸಮಸ್ಯೆ ಏನಂದ್ರೆ ಎಲ್ಲರೂ ಆನ್ಲೈನ್ ಅಲ್ಲಿ ಬುಕ್ ಮಾಡಬಹುದು, ಆದ್ರೆ ಪತ್ರಕರ್ತರು ಮಾತ್ರ ಆನ್ಲೈನ್ ಬುಕ್ ಮಾಡಕ್ ಆಗೋದಿಲ್ಲ. ವಿ ಹ್ಯಾವ್ ಟು ಗೋ ದೇರ್, ಅಲ್ಲಿ ಹೋಗಬೇಕು. ಆನ್ಲೈನ್ ಮಾಡುವಂತ ಏನಾದ್ರು ಅದು ಮಾಡಿಸಿ, ಯಾಕೆ ಅದು ಆನ್ಲೈನ್ ಮಾಡಕ್ ಆಗೋದಿಲ್ಲ ಅನ್ನೋದು ಗೊತ್ತಾಗಿಲ್ಲ. ಸೊ ಅದನ್ನ ಒಂದು ಬಗೆಹರಿಸಿಬಿಟ್ರೆ ಬಹಳ ಅನುಕೂಲ ಆಗ್ತೈತಿ. ಕಂಪಲ್ಸರಿ ನಾವು ಬಸ್ ಸ್ಟ್ಯಾಂಡ್ ಹೋಗಿನೇ ಬುಕ್ ಮಾಡಬೇಕಾಗುತ್ತೆ. ಇಲ್ಲ ಮಾತಾಡ್ತಿದ್ದೀನಿ. ಸರ್, ಈಗ ಇನ್ನೊಂದು ಶಕ್ತಿ ಯೋಜನೆಯಿಂದ ಈಗ ನಿಮ್ಮ ನಿಗಮಕ್ಕೆ ಎಷ್ಟು ಅಮೌಂಟ್ ಬರ್ಬೇಕಾಗಿ ಸರ್? ಇಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ನೀವು ಏನಾಗುತ್ತೆ, ಶಕ್ತಿಯಿಂದ ಎಷ್ಟು ಬರಬೇಕು ಅಂತ ಕೇಳ್ತೀರ. ಸರ್ಕಾರ ಎಷ್ಟು ಕೊಟ್ಟಿದೆ ಅಂತ ಕೇಳೋದೇ ಇಲ್ಲ. ಶಕ್ತಿಯಿಂದ ಬರಬೇಕು ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ 5,800 ಬಸ್ಗೆ ಎಷ್ಟು ದುಡ್ಡು ಕೊಟ್ಟಿರ್ಬೇಕು 2 ವರ್ಷದಲ್ಲಿ? ಈಗ 2,000 ಬಸ್ಗೆ ರಾಜ್ಯ ಸರ್ಕಾರನೇ ಕೊಟ್ಟಿದ್ದು. ಅದಕ್ಕೆ ಎಷ್ಟು ದುಡ್ಡು ಆಯಿತು? ಆಮೇಲೆ 4,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ಯಾವುದು ಹಿಂದಿನ ಸರ್ಕಾರದಲ್ಲಿ. ಹಾಗೇನಾಗಾಯ್ತು, PF ಗ್ರಾಚ್ಯುಯಿಟಿ ಯಾವುದು ಕೊಟ್ಟಿರಲಿಲ್ಲ. 2,000 ಕೋಟಿ ನಮಗೆ ಸಾಲವಾಗಿ ಕೊಟ್ಟರು. ಸರ್ಕಾರನೇ ತೀರಿಸ್ತಾ ಇದೆ. ಇದೆಲ್ಲ ಸರ್ಕಾರ ಕೊಟ್ಟು. ಆಮೇಲೆ 800 ಕೋಟಿ ನಮಗೆ ಇದೆಲ್ಲ ಈ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಇದೆಲ್ಲ ಇರುತ್ತಲ್ಲ, ಟ್ಯಾಕ್ಸ್ ಅದೆಲ್ಲ ಎಕ್ಸಂಪ್ಷನ್ ಕೊಟ್ಟರು. ಸರ್ಕಾರ ಕೊಟ್ಟಿದ್ದೀನಿ ಹೇಳೋದಿಲ್ಲ, ನೀವು ಬಾಕಿ ಇರೋದನ್ನೇ ಕೇಳ್ತೀರ. ಅಂದ್ರೆ ನಿಮ್ಮ ಹೊರೆ ಏನಾದ್ರು ಆಗ್ತಾ ಇದೆ? ಎಷ್ಟು ಬಾಕಿ ಉಳಿದಿದೆ ಸರ್ ಸರ್ಕಾರದಿಂದ? 4,000 ಬಂದಿತ್ತಲ್ಲ ಪೇಪರ್ಲಿ, ಎಲ್ಲ ಪೇಪರಲ್ಲೂ ಎಷ್ಟಿದೆ ಸರ್ ನಿಮ್ಮ ಬಾಯಿಂದ ಕೇಳೋಣ? 4,000 ಇದೆ. ಆಮೇಲೆ 5,800 ಬಸ್ ತಗೊಳ್ಳೋದಕ್ಕೆ 2,400 ಕೋಟಿ ಕೊಟ್ಟರು. ಈಗ 2,000 ಬಸ್ ತಗೊಳ್ಳೋದಕ್ಕೆ 900 ಕೋಟಿ ಮೇಲಾಗುತ್ತೆ, ಅದು ಕೊಟ್ಟಿದ್ದಾರೆ. ಆಮೇಲೆ 2,000 ಕೋಟಿ ನಮಗೆ ಸರ್ಕಾರ ಸಾಲ ನಮಗೆ ಕೊಡಿಸಿ ಅವರೇ ತೀರಿಸ್ತಾ ಇದ್ದಾರೆ ಅಲ್ವಾ? ಶಕ್ತಿ ಯೋಜನೆ ಯಾವುದೇ ತೊಂದರೆ ಆಗಿಲ್ಲ. ಹೊರೆ ಆಗಿದೆ ಸರ್ ಶಕ್ತಿ ಯೋಜನೆಯಿಂದ? ಈಗ ನಡ್ಕೊಂಡು ಹೋಗ್ತಾ ಇದೆ. ನಮಗೆ ನೆಕ್ಸ್ಟ್ ಬಜೆಟ್ ಅಲ್ಲಿ ನಮ್ಗೆ ಅನುದಾನ ನಮ್ದೇನ್ ಬಾಕಿ ಇದೆ ಕೊಡ್ತಾರೆ. ಈಗ ಸರ್ಕಾರ ಕೊಡೋದು ಬೇರೆ ಸರ್. ಈಗ ಪಾಟೀಲ್ ಹೇಳಿದ್ರಲ್ಲ, ಬಸ್ ಸ್ಟ್ಯಾಂಡ್ಗಳು ಇದೆಲ್ಲ ಆಗ್ಬೇಕು ಅಂತ, ಅದೆಲ್ಲ ಕೂಡ ಮಾಡಕ್ಕೆ ಅನುಕೂಲ ಆಗುತ್ತೆ. ಸರ್, ಸ್ಟೇಟ್ ಟ್ಯಾಕ್ಸ್ ಉಳಿಸೋಕಂತ ಹೇಳಿ ಸಾಮಾನ್ಯವಾಗಿ ಪಾಂಡಿಚೇರಿ ಅಥವಾ ಹೊರ ರಾಜ್ಯದಿಂದ ಆಗಲೇ ಸ್ಟೇಟ್ ಟ್ಯಾಕ್ಸ್ ಕಡಿಮೆ ಇದೆ ಅಂತ ಹೇಳಿ ಬರ್ತಾರೆ. ಸೊ ಇದರಿಂದ ಏನಾಗ್ತೈತಿ, ಒಂದು ಅವರು ಅನಿವಾರ್ಯ ನಮ್ಮದು 3-4 ಲಕ್ಷ ಉಳಿತೈತೆ ಅಂತ ಹೇಳ್ತಾರೆ. ಸೊ ಆದರೆ ರಾಜ್ಯದಲ್ಲಿ ಅಟ್ಲೀಸ್ಟ್ ನಮ್ಮ ರಾಜ್ಯಕ್ಕೂ ಅನುಕೂಲ ಆಗುತ್ತೆ, ಜನರಿಗೂ ಅನುಕೂಲ ಆಗುತ್ತಲ್ಲ. ಆ ರೀತಿ ಎಲ್ಲಿ ಕಡಿಮೆ ಇತ್ತು ಅದೋಗಿ ಬಸ್ಸಸ್ಸು ಕಾರು ಎಲ್ಲ ಮಾಡ್ತಾ ಇದ್ರು. ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ನೀವು ಯಾವ ರಾಜ್ಯದಲ್ಲಿ ಬಸ್ ಓಡಿಸ್ತೋ ಆ ರಾಜ್ಯಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಆದೇಶ ಮಾಡಿದೆ. ಇಷ್ಟು ಸಲ ಏನು ನಡೆಯುತ್ತಲ್ಲ ಅದೆಲ್ಲ ಹೋಯಿತು. ಚೆನ್ನೈ ಹೈಕೋರ್ಟ್ ಕೊಟ್ಟಿದೆ, ಆಮೇಲೆ ಕೇರಳ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ನಾವು ಕೂಡ ಜಪ್ತಿ ಮಾಡ್ತಾ ಇದ್ದೀವಿ. ಅವರು ಹೊರಕೊಟ್ಬಿಟ್ಟು ನಮಗೆ ಕೋರ್ಟ್ ಇದಾದ್ಮೇಲೆ ಏನಾಗುತ್ತೆ ಅಂತೇಳಿ ಆಮೇಲೆ ಆ ಥರ ನಡೆಯಲ್ಲ. ಎಲ್ಲರಿಗೂ ಧನ್ಯವಾದನಪ್ಪ. ದೊಡ್ಡವರು ಬಿಜಾಪುರ ಏನಾಗಿದೆ, ಕಲ್ಯಾಣ ಕರ್ನಾಟಕ ಸೇರಿಸ್ಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ಅವ್ರಿಗೆ ಸ್ಪೆಷಲ್ ಗ್ರಾಂಟ್ ಬರುತ್ತೆ. ಸ್ವಲ್ಪ ನೆಗ್ಲೆಕ್ಟ್ ಆಗಿದೆ. ಬ್ಯಾಕ್ಲಾಗ್ ಎಲ್ಲ ತುಂಬಿಸ್ಕೊಡ್ಬೇಕು. ಅದು ಬಸ್ ಸ್ಟ್ಯಾಂಡ್ ಇರ್ಬೋದು, ಡಿಪೋ ಇರ್ಬೋದು, ಅದನ್ನೆಲ್ಲ ಕೂಡ ಹೇಳಿದ್ದಾರೆ. ಅದರಲ್ಲಿ ಗಮನ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮಕ್ಕಳಿಗೆ ಸ್ವಲ್ಪ ಸೀಟ್ಸ್ ರಿಸರ್ವ್ ಮಾಡಿ ಅಂತ ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದ್ರ ಬಗ್ಗೆ ಮಕ್ಕಳಿಗೆ ಮಹಿಳೆಯರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಂಡು ಒಂದು ಈಗಾಗಲೇ ಹೇಳಿದ್ದೀನಿ. ನಮ್ಮ KKRDBದಾಗ ಅವ್ರಿಗೆ ಫಂಡ್ಸ್ ಬರ್ತದೆ. ನಮಗೆ ಜನರಲ್ ಫಂಡ್ಸ್ ನಮ್ಗೆ ಜಾಸ್ತಿ ಇರ್ತದೆ. ಮತ್ತು 2009ರಿಂದ ಸ್ವಲ್ಪ ನಮ್ಮ ಹಿಂದುಳಿದಿದೆ. ಅದನ್ನ ಹಂತವಾಗಿ ನಮಗೆ ಒಂದೇ ಸಲ ಹಂತವಾಗಿ ನಾವು ಮಾಡಿಕೊಡುತ್ತೇವೆ. ಎರಡನೇದು, ನಮ್ಮಲ್ಲಿ
ಶಾಲಾ ಮಕ್ಕಳು ಬಹಳಷ್ಟು ವಿನಂತಿಯನ್ನು ಮಾಡ್ಕೊಂಡಿದ್ರು. ಬರೀ ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲ, ನಾನು ಸಚಿವರಿಗೆ ವಿನಂತಿಯನ್ನು ಮಾಡ್ಕೊಂಡು ಅವರು ಒಂದು ಆದೇಶವನ್ನು ಅಲ್ಲೇ ಬೆಂಗಳೂರಲ್ಲೇ ಪರಿಶೀಲನೆ ಮಾಡಿ ಒಂದು ಆದೇಶವನ್ನು ಮಾಡ್ಲಿಕ್ಕೆ ನಾವು ಮಾಡ್ತಿರ್ತೇವೆ. ಅಂದ್ರೆ ಏನ್ ಪ್ರತಿ ಬಸ್ ನಲ್ಲಿ ಕೂಡ ಏನು ಮಹಿಳೆಯರಿಗೆ ಗೊತ್ತದ ಇದು ಮಾಡ್ತಾರೆ, ಮಹಿಳೆಯರಿಗೆ ಹೆಂಗ್ ರಿಸರ್ವ್ ಇರ್ತದೆ ಆ ರೀತಿ ಅದರಲ್ಲಿ ಮಹಿಳೆಯರಲ್ಲೇ ವಿಶೇಷವಾಗಿ ವಿದ್ಯಾರ್ಥಿಗಳ ಮಕ್ಕಳಿಗೆ ಇವತ್ತು ಸಹ ಒಂದಿಷ್ಟು ರಿಸರ್ವೇಶನ್ಸ್ ಮಾಡಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ಬಾರ್ದು. ದಟ್ ಇಸ್ ದ ಫಸ್ಟ್ ಪ್ರಯಾರಿಟಿ. ಅವ್ರು ನಾಟ್ ಆಟ್ ದ ಕಾಸ್ಟ್ ಆಫ್ ಚಿಲ್ಡ್ರನ್ ಸ್ಟಡೀಸ್ ಅದನ್ನ ವಿನಂತಿ ಮಾಡ್ಕೊಂಡಿದ್ದು. ಅದನ್ನ ಇಡೀ ರಾಜ್ಯಕ್ಕೆ ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ.